ಇಡೀ ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಇಸ್ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ ಅಂತ ಒಂದು ಮಾತಿತ್ತು. ಯಾಕಂದ್ರೆ ಇಡೀ 30 ವರ್ಷಗಳ ಇತಿಹಾಸದಲ್ಲೇ ಈ ರೀತಿ ಒಂದು ಗನ್ ಫೈರ್ ಆಗಿರಲಿಲ್ಲ. 1995 ಅಲ್ಲೇನೋ ಗನ್ ಫೈರ್ ಆದಾಗ ಸುಮಾರು 35 ಜನ ಸತ್ತೋಗಿರ್ತಾರೆ. ಆದ್ರೆ ಮೊನ್ನೆ ಸಂಡೇ ನಡೆದಂತ ಗನ್ ಫೈರ್ ಇಂದ ಸುಮಾರು 15 ಜನ ಸಿವಿಲಿಯನ್ ಸತ್ತೋಗಿದ್ದಾರೆ ಅಂಡ್ ಅದರಲ್ಲಿ ಒಬ್ಬ ಗನ್ ಮ್ಯಾನ್ ಕೂಡ ಸತ್ತೋಗಿದ್ದಾರೆ. ಏನಿದು ಆಸ್ಟ್ರೇಲಿಯಾದ ಸಿಡ್ನಿಯ ಬಾಂಡೈ ಬೀಚ್ ನಲ್ಲಿ ನಡೆದಂತ ಒಂದು ಗನ್ ಶಾಟ್. ಯಾಕೆ ಇವರು ಮಾಡಿರಬಹುದು ಅಂಡ್ ಅಲ್ಲಿ ಅಷ್ಟೊಂದು ಜನಗಳು ಯಾಕೆ ಸೇರಿದ್ರು, ಅಲ್ಲಿ ನಡೀತಿದ್ದಂತ ಸೆಲೆಬ್ರೇಷನ್ ಆದ್ರೂ ಏನು, ಈಗ ಸದ್ಯಕ್ಕೆ ಬರ್ತಿರುವಂತ ರಿಪೋರ್ಟ್ ಅಂದ್ರೆ ಲೇಟೆಸ್ಟ್ ನ್ಯೂಸ್ ಏನು, ಅಲ್ಲಿ ಆ ವ್ಯಕ್ತಿ ಆ ಒಂದು ಕೆಲಸ ಮಾಡಿಲ್ಲ ಅಂದಿದ್ರೆ ಅಲ್ಲಿ ಸಾವುಗಳ ಸಂಖ್ಯೆ ಎಷ್ಟಕ್ಕೆ ಏರ್ತಿತ್ತೋ ಯಾರಿಗೂ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಮೆರೆದಂತ ಒಂದು ಕಾರ್ಯದಿಂದ ಇವತ್ತು ಇಡೀ ಪ್ರಪಂಚಕ್ಕೆ ಆ ವ್ಯಕ್ತಿ ಹೀರೋ ರೀತಿ ಕಾಣ್ತಾ ಇದ್ದಾರೆ. ಯಾರದು, ಏನ್ ನಡೀತು ಅಲ್ಲಿ. ಅಂಡ್ ಈ ಒಂದು ಶೂಟ್ ಮಾಡಿರುವಂತ ಸಿಟಿಸನ್ಸ್ ಗಳು ಪಾಕಿಸ್ತಾನದವರು ಅಂತ ಹೇಳ್ಬಿಟ್ಟು ಒಂದು ಸಸ್ಪೆಕ್ಟ್ ನಡೀತಾ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿನಲ್ಲಿ ಒಬ್ಬ ಮಗ, ಅಪ್ಪ ಮಗ ಸೇರ್ಕೊಂಡು ಈ ಕೆಲಸನ ಮಾಡಿದ್ದಾರೆ. ಅದರಲ್ಲಿ ಮಗನ ಮೇಲೆ ಆಸ್ಟ್ರೇಲಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಕಡೆಯಿಂದ ಒಂದು ಸಸ್ಪೆಕ್ಟ್ ಅಂದ್ರೆ ಅವನ ಬಗ್ಗೆ ಸ್ವಲ್ಪ ಸಂಶಯಗಳಿತ್ತು, ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಿತ್ತು ಅಂತ ಒಂದು ಊಹಾಪೋಹಗಳಿದೆ. ಸೊ ಅದೆಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದ್ರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಅಂಡ್ ಆಲ್ಸೋ ಐ ಆಮ್ ಲುಕಿಂಗ್ ಫಾರ್ ಅ ವಿಡಿಯೋ ಎಡಿಟರ್. ನಿಮಗೆ 1 year ಅಟ್ಲೀಸ್ಟ್ 1 year ವಿಡಿಯೋ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೆ ಈ ತರ ಕೇಸ್ ಸ್ಟಡಿ ಬಗ್ಗೆ ಅಥವಾ ಡೈಲಿ ನಡೀತಿರುವಂತಹ ಕರೆಂಟ್ ಅಫೇರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲೊಂದು ಫಾರ್ಮ್ ಇದೆ, ಅದನ್ನ ಫಿಲ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ಬಾಂಡೈ ಬೀಚ್ ಟೆರರ್ ಅಟ್ಯಾಕ್. ಅವತ್ತು ಸಂಡೇ ಸಾವಿರಾರು ಜನಗಳು ಬಾಂಡೈ ಬೀಚ್ ನ ಸಮೀಪ ಕುಟುಂಬ ಸಮೇತವಾಗಿ ಮಕ್ಕಳು, ಅವ್ರ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಬಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಏನು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರದೊಂದು ಜೀವಿಶ್ ಕಮ್ಯುನಿಟಿನಲ್ಲಿ ಹನುಕಾ ಅನ್ನುವಂತ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಹನುಕಾ ಅನ್ನುವಂತ ಹಬ್ಬ ಏನಂದ್ರೆ, ಈಗ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಯಾವ ರೀತಿ ದೀಪಾವಳಿನ ಆಚರಿಸ್ತೀವಿ, ಅದೇ ರೀತಿ ಜೀವಿಶ್ ಕಮ್ಯುನಿಟಿನಲ್ಲಿ ಏನ್ ಮಾಡ್ತಾರೆ, ಹನುಕಾ ಅನ್ನುವಂತ ಒಂದು ಹಬ್ಬವನ್ನ, ದೀಪವನ್ನ ಹಚ್ಚುವಂತ ಹಬ್ಬವನ್ನ ಮಾಡ್ತಾರೆ. ಅದರಲ್ಲಿ ಬೇಸಿಕಲಿ ಒಂದು ಅಂದ್ರೆ ಡಾರ್ಕ್ನೆಸ್ ನ ದೂರ ಇಡೋದಕ್ಕೆ, ದೀಪವನ್ನ ತರೋದಕ್ಕೆ ಅಂತ ಈಗ ಬೆಳಕಿನ ಹಬ್ಬ ಅನ್ನೋ ರೀತಿ. ಅದು ಒಂದು 8 ದಿನ ನಡೆಯುತ್ತೆ. ಭಾನುವಾರ ಮೊದಲನೇ ದಿನ ಆಗಿರುತ್ತೆ. ಒಂದು ಜೀವಿಶ್ ಕಮ್ಯುನಿಟಿನಲ್ಲಿ ನಡೆಸುವಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಆರ್ಗನೈಸೇಷನ್ ಏನ್ ಮಾಡಿರುತ್ತೆ, ಒಂದು ಕಾಲ್ ಕೊಟ್ಟಿರುತ್ತೆ. ಅಂದ್ರೆ ಜನಗಳೆಲ್ಲ ಬಂದು ಇಲ್ಲಿ ಬಾಂಡೈ ಬೀಚ್ ನಲ್ಲಿ ಸೆಲೆಬ್ರೇಷನ್ ಮಾಡಬಹುದು, ಇಲ್ಲಿ ಎಲ್ಲ ಗ್ಯಾದರ್ ಆಗಬಹುದು ಅನ್ನುವಂತ ಒಂದು ಏನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿರ್ತಾರೆ. ಪಬ್ಲಿಕ್ಲಿ ಎಲ್ಲ ಪಬ್ಲಿಕ್ ಪೀಪಲ್ ಗಳು ಬಂದಿರ್ತಾರೆ. ಬರಬೇಕಾದ್ರೆ ಬರೀ ಅವರಷ್ಟೇ ಬಂದಿರಲ್ಲ, ಅವರ ಫ್ಯಾಮಿಲಿ, ಫ್ರೆಂಡ್ಸ್, ಮಕ್ಕಳು, ಮರಿ ಎಲ್ಲರನ್ನು ಕರ್ಕೊಂಡ್ ಬಂದಿರ್ತಾರೆ. ಸೊ ಬೀಚ್ ಅಲ್ಲಿ ಆಟ ಆಡೋರು, ಬೀಚ್ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಮ್ಯೂಸಿಕ್ ನಡೀತಾ ಇರುತ್ತೆ, ಇನ್ನೊಂದಷ್ಟು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಟೋಟಲಿ ಸನ್ಸೆಟ್ ನೋಡ್ತಾ ಇರ್ತಾರೆ, ಫ್ಯಾಮಿಲಿ ಒಟ್ನಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ಫ್ಯಾಮಿಲಿ ಟ್ರಿಪ್ ತರ ಇರುತ್ತೆ. ಅದಲ್ದೇನೆ ಅಲ್ಲಿ ಒಂದು ಪಬ್ಲಿಕ್ ಕೂಡ ಓಡಾಡ್ತಿರುತ್ತೆ. ಯೂಶಲಿ ಆ ಬಾಂಡೈ ಬೀಚ್ ಯಾರು ಹೋಗ್ತಾ ಇರ್ತಾರೆ ಆ ಪಬ್ಲಿಕ್ ಕೂಡ ಓಡಾಡ್ತಿರುತ್ತೆ. ಅದೇ ಸಮಯದಲ್ಲಿ ಸುಮಾರು ಸಂಜೆ 6 ಗಂಟೆ ಆ ಟೈಮಲ್ಲಿ ಇಬ್ರು ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಸುಮಾರು 50 ವರ್ಷ, ಇನ್ನೊಬ್ಬ ವ್ಯಕ್ತಿ 24 ವರ್ಷ, ಇಬ್ರು ಅಪ್ಪ ಮಗ ಅಂತ ಒಂದು ನ್ಯೂಸ್ ಇದೆ. ಅವರಿಬ್ರು ಏನ್ ಮಾಡ್ತಾರೆ, ಆ ಒಂದು ಸೀನ್ ನೀವು ನೋಡೋದಾದ್ರೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಕ್ರಾಸಿಂಗ್ ಬ್ರಿಡ್ಜ್, ಒಂದು ರೋಡ್ ಇಂದ ಆ ಒಂದು ಬಾಂಡೈ ಬೀಚ್ ಗೆ ಕನೆಕ್ಟ್ ಆಗುವಂತ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಬಂದು ಒಂಥರ ವಿಂಟೇಜ್ ಪಾಯಿಂಟ್. ಅಂದ್ರೆ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಓಲ್ ಬೀಚ್ ಚೆನ್ನಾಗಿ ಕಾಣುತ್ತೆ. ಅಂಡ್ ಆಲ್ಸೋ ಅಲ್ಲಿರುವಂತ ಜನಗಳೆಲ್ಲ ಕ್ಲಿಯರ್ ಆಗಿ ಕಾಣ್ತಾರೆ. ಆ ಒಂದು ಸ್ಪಾಟ್ ಅಲ್ಲಿ ಇವರಿಬ್ರು ನಿಂತ್ಕೊಂಡು ಏನ್ ಮಾಡ್ತಾರೆ, ಗನ್ ಫೈರ್ ಸ್ಟಾರ್ಟ್ ಮಾಡ್ತಾರೆ. ಗನ್ ಫೈರ್ ಸ್ಟಾರ್ಟ್ ಮಾಡಿದಾಗ, ಫಸ್ಟ್ ಗನ್ ಫೈರ್ ಮಾಡಿದಾಗ ಜನಗಳು, ಅಲ್ಲಿದ್ದಂತ ಜನಗಳು ಏನ್ ಅನ್ಕೋತಾರೆ, ಯಾರೋ ಪಟಾಕಿ ಹೊಡಿತಾ ಇರ್ಬೋದು ಅಂತ ಅನ್ಕೊಂಡು ಏನು ಅಷ್ಟೊಂದು ರಿಯಾಕ್ಟ್ ಮಾಡೋದಿಲ್ಲ. ಸೆಕೆಂಡ್ ಬುಲೆಟ್ ಫೈರ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಏನಿದು ಅಂತ ತಿರುಗಿ ನೋಡಿದಾಗ ಸುಮಾರು ಜನಗಳೆಲ್ಲ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಗಾಬರಿಯಿಂದ ಅವಾಗ ಅರ್ಥ ಆಗುತ್ತೆ ಅಲ್ಲೊಂದು ಗನ್ ಫೈರ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿದ್ದಂತ ಜನಗಳು ಎಲ್ಲ ಗಾಬರಿಯಿಂದ ಓಡಿ 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 ಎಲ್ಲೆಲ್ಲಿ ಔಸ್ಕೊಳಕ್ಕಾಗುತ್ತೆ, ಎಲ್ಲೆಲ್ಲಿ ಬಚ್ಚಿಟ್ಕೊಳಕ್ಕಾಗುತ್ತೆ ಅಲ್ಲೆಲ್ಲ ಬಚ್ಚಿಟ್ಕೊಳ್ಳಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಕಾರಿಂದೆ ಅಲ್ಲೊಂದು ಬ್ರಿಡ್ಜ್ ಇರುವಂತ ಬ್ರಿಡ್ಜ್ ಹತ್ರ ಮಕ್ಕಳುಗಳು ಕೆಳಗೆ ಬಿದ್ದಾಗ ಅವ್ರ ತಂದೆ ತಾಯಿಗಳೆಲ್ಲ ಅವ್ರ ಮೇಲೆ ಬೀಳ್ತಾರೆ. ಅಂದ್ರೆ ನನ್ನ ಮಕ್ಕಳಿಗೆ ಬುಲೆಟ್ ಹೋಗ್ಬಾರ್ದು, ಅಂದ್ರೆ ಬೀಳ್ಬಾರ್ದು, ಅವ್ರು ಸಾಯ್ಬಾರ್ದು ಅಂತ ಹೇಳ್ಬಿಟ್ಟು. ಈ ರೀತಿ ಒಬ್ಬರದ್ದು ಅನ್ನೊಂದು ಸ್ಟೋರಿ ಇದೆ. ಆ ರೀತಿ ಇವರು ಗನ್ ಫೈರ್ ನ ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು 12ರಿಂದ 15 ಜನಗಳು ಸತ್ತೋಗ್ತಾರೆ ಅಂತ ಒಂದು ನ್ಯೂಸ್ ಇದೆ. ಅದೇ ಟೈಮಲ್ಲಿ ಈ ಅಪ್ಪ ಮಗ ವಿಂಟೇಜ್ ಪಾಯಿಂಟ್ ಏನಿದೆ, ಅದು ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ. ಮಗ ಮಾತ್ರ ಅಲ್ಲೇ ಇರ್ತಾನೆ. ನೆಕ್ಸ್ಟ್ ಅಪ್ಪ ಬಂದು ಅಲ್ಲಿಂದ ಕೆಳಗೆ ಇಳಿದು ಬಂದು ಇನ್ನು ಸ್ವಲ್ಪ ಕ್ಲೋಸ್ ಶಾಟ್ ಅಲ್ಲಿ, ಕ್ಲೋಸ್ ಅಲ್ಲಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗೆ ಬಂದಿರ್ತಾನೆ. ಯಾವಾಗ ಕೆಳಗೆ ಬಂದಿರ್ತಾನಲ್ಲ ಅದ್ರ ಪಕ್ಕನೆ ಕಾರ್ಗಳಿದೆಲ್ಲ ಪಾರ್ಕಿಂಗ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಆ ಕಾರ್ ಪಾರ್ಕಿಂಗ್ ಆಗಿರುತ್ತಲ್ಲ, ಕಾರ್ ಹಿಂದೆ ಔಸ್ಕೊಂಡಿದ್ದು ಈತ ಗನ್ ಶೂಟ್ ಮಾಡ್ತಾ ಇರ್ತಾನಲ್ಲ, ಅವನನ್ನ ನೋಡಿ ಹಿಂದೆ ಹೋಗಿ ಆ ಗನ್ ಅನ್ನ ಕಸ್ಕೊಂತಾನೆ, ಆತನನ್ನ ದೂರ ತಳ್ತಾನೆ ಸಂಹವ್ ಫೈಟ್ ಮಾಡಿ. ಅದಾದ್ಮೇಲೆ ಅವನ ಕಡೆಗೆ ಶೂಟ್ ಮಾಡೋದಕ್ಕೆ ಪಾಯಿಂಟ್ ಮಾಡ್ತಾನೆ ಗನ್ನನ್ನ. ಆ ಒಬ್ಬ ವ್ಯಕ್ತಿ ಯಾರು ತಂದೆ, ಅವನು ಬಂದು ಅಲ್ಲಿಂದ ಹೋಗ್ತಾನೆ. ಅದು ಸುಮಾರು 1 hour ಆದ್ಮೇಲೆ ಮತ್ತೆ ಅವನು ವಾಪಸ್ ಹೋಗ್ಬಿಟ್ಟು ಅದೇ ಒಂದು ವಿಂಟೇಜ್ ಪಾಯಿಂಟ್ ಏನಂದ್ರೆ ಅದು ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಗನ್ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಪಾಟ್ ಅಲ್ಲಿ ಸುಮಾರು 4 ಜನ ಪೊಲೀಸ್ನವರು ಇರ್ತಾರಂತೆ. ಈ ಸ್ಟೇಟ್ಮೆಂಟ್ ನ ಕೊಟ್ಟಿರೋರು ಅಲ್ಲಿ ಆ ಸ್ಪಾಟ್ ಅಲ್ಲಿ ಇದ್ದಂತ ಜನದಲ್ಲಿ ಒಬ್ಬ ವ್ಯಕ್ತಿ. 4 ಜನ ಪೊಲೀಸ್ನವರು ಇರ್ತಾರಂತೆ. ಆ ಪೊಲೀಸ್ನ ಹತ್ರ ಗನ್ ಇರುತ್ತಂತೆ, ಬಟ್ ಸ್ಟಿಲ್ ಅವರು ಫೈರ್ ಮಾಡೋದಿಲ್ವಂತೆ.
ಸಮಥಿಂಗ್ ಫಿಶಿ. ಓಕೆ, ಅದಾದ ಮೇಲೆ ಪೊಲೀಸ್ನವರು ಆ ಜಾಗಕ್ಕೆ ಬರ್ತಾರೆ, ಅವರಿಬ್ರು ಮಧ್ಯೆ ಗನ್ ಫೈರ್ ಆಗುತ್ತೆ. ಅಂದ್ರೆ ಪೊಲೀಸ್ನವರು ಮತ್ತೆ ಈ ಕ್ರಿಮಿನಲ್ಸ್ ಮಧ್ಯೆ ಗನ್ ಫೈರ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ತಂದೆ 50 ವರ್ಷದ ಒಬ್ಬ ವ್ಯಕ್ತಿ ಯಾರು ಗನ್ ಫೈರ್ ಮಾಡ್ತಾ ಇರ್ತಾನಲ್ಲ ಅವನು ಸತ್ತೋಗ್ತಾನೆ. ಇನ್ನು 24 ವರ್ಷದ ವ್ಯಕ್ತಿ ಆತನ ಜೊತೆಗೂ ಗನ್ ಫೈರ್ ಆದ ನಂತರ ಅವನಿಗೂ ಕೂಡ ಕ್ರಿಟಿಕಲಿ ಇಂಜೂರ್ ಆಗಿರುತ್ತೆ, ಅವನಲ್ಲೇ ಬಿದ್ದಿರ್ತಾನೆ. ಸೊ ಬ್ರಿಡ್ಜ್ ಹತ್ರ ಹೋಗ್ತಾರೆ ಪೊಲೀಸ್ನವರು, ಇಬ್ರನ್ನ ಅರೆಸ್ಟ್ ಮಾಡ್ಕೊಂಡು, ಅಂದ್ರೆ ಆ ಒಬ್ಬ ದೇಹನ ತಗೊಂಡೋಗ್ತಾರೆ, ಇವನನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಈಗ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಯಾವ ಒಬ್ಬ ವ್ಯಕ್ತಿ ಇವತ್ತು ಆಸ್ಟ್ರೇಲಿಯಾದಲ್ಲಿ ಹೀರೋ ಅಂತ ಅನ್ನಿಸ್ಕೊಂತಾ ಇದ್ದಾನೆ, ಆ ವ್ಯಕ್ತಿಯ ಹೆಸರು ಅಹ್ಮದ್ ಅಲ್ ಅಹ್ಮದ್ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಇನಿಷಿಯಲಿ ಒಬ್ಬ ಫ್ರೂಟ್ ಸೆಲ್ಲರ್ ಅಂತ ಇನ್ಫಾರ್ಮೇಶನ್ ಬಂದಿರುತ್ತೆ, ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಆತನದ್ದು ಒಂದು ಸ್ಟೋರಿ ಇದೆ, ಓನ್ ಸ್ಟೋರಿ ಇದೆ. ಈ ಒಂದು ಗನ್ ಫೈರ್ ಇನ್ಸಿಡೆಂಟ್ ನಡಿಬೇಕಾದ್ರೆ ಅಲ್ಲಿ ಸುಮಾರು 1000 ಜನಗಳು ಸೇರಿರ್ತಾರಂತೆ, ಜೂಯಿಶ್ ಪೀಪಲ್. 1000 ಜನಗಳು ತಮ್ಮ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ಗೋಸ್ಕರ ಸೇರ್ಕೊಂಡಿರ್ತಾರೆ. ಇವರಿಗೆ ಗೊತ್ತಾಗಿರುತ್ತೆ ಅಂದ್ರೆ ಅಲ್ಲಿ ಒಂದು 1000 ಜನಗಳಷ್ಟಾದ್ರೂ ಸರಿ ಸೇರ್ಕೊಂತಾರೆ ಅಂತ ಹೇಳ್ಬಿಟ್ಟು. ಈಗ ಪೊಲೀಸ್ನವ್ರು ಏನಂತ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದು ಒಂದು ಪ್ಲಾನ್ಡ್ ಅಟ್ಯಾಕ್, ಇದು ಒಂದು ಆಂಟಿ ಸೆಮಿಟಿಸಮ್, ಇಟ್ಸ್ ಎ ಟೆರರಿಸಮ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಯಾವಾಗ ಅವರಿಬ್ರು ನ್ಯೂಟ್ರಲೈಸ್ ಮಾಡ್ತಾರೋ ಪೊಲೀಸ್ನವರು, ಅವರ ಬಿಲಾಂಗಿಂಗ್ ಏನೇನಿದೆ, ಬೇರೆ ಇನ್ನೊಬ್ಬ ವ್ಯಕ್ತಿ ಇದಾರ, ಬೇರೆ ಇನ್ಯಾರು ಇದಾರ ಅಂತ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಶೂಟ್ ಮಾಡ್ತಾ ಇರ್ತಾರಲ್ಲ ಇಬ್ರು ಕ್ರಿಮಿನಲ್ಸ್, ಅವರ ಒಂದು ವೆಹಿಕಲ್ ಇರುತ್ತಂತೆ, ಅದರಲ್ಲಿ ಎಕ್ಸ್ಪ್ಲೋಸಿವ್ ಡಿವೈಸಸ್ ಗಳು ಸೆಟ್ ಮಾಡಿರ್ತಾರಂತೆ. There were 2 improvised explosive devices found at the scene. They were taken by our rescue and bomb disposal unit. ಅಂದ್ರೆ ಅದು ಏನ್ ಟೈಮರ್ ಆಗಿರ್ತಾರೋ ಏನೋ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಅದನ್ನ ಹೇಗೋ ಬಂದು ಪೊಲೀಸ್ನವರು ಬಾಂಬ್ ಸ್ಕ್ವಾಡ್ ಇದಾರಲ್ಲ ಅವ್ರು ಬಂದು ಅದನ್ನ ಕ್ಲಿಯರ್ ಮಾಡ್ತಾರೆ. ಸೊ ಇನ್ನು ಮೇಜರ್ ಇನ್ಸಿಡೆಂಟ್ ನಡೆಯೋದನ್ನ ತಪ್ಪಿಸ್ತಾರೆ. ಅದಾದ್ಮೇಲೆ ಪೊಲೀಸ್ನವರು ಇವರ ಹಿಸ್ಟ್ರಿನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವು ಇನ್ಫಾರ್ಮೇಶನ್ ಅಂದ್ರೆ ನ್ಯೂಸ್ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇವರಿಬ್ರು ಒರಿಜಿನಲಿ ಬಂದು ಪಾಕಿಸ್ತಾನಿ, ಅಂಡ್ ಆ ತಂದೆ ಇದಾರಲ್ಲ 1998 ಅಲ್ಲಿ ಆ ವ್ಯಕ್ತಿ ಬಂದು ಆಸ್ಟ್ರೇಲಿಯಾಗೆ ಬಂದಿರ್ತಾರೆ ಸ್ಟೂಡೆಂಟ್ ವೀಸಾದಲ್ಲಿ ಸ್ಟಡಿ ಪರ್ಪಸ್ಗೋಸ್ಕರ. ಬಂದ ನಂತರ ಅಲ್ಲೇ ಸೆಟಲ್ ಆಗಿರ್ತಾರೆ. ಅದಾದ್ಮೇಲೆ ಮದುವೆ ಆಗಿದೆ, ಮಗ ಹುಟ್ಟಿದಿರೋದು ಆಸ್ಟ್ರೇಲಿಯಾ. ಸೊ ಅವನು ಬಂದು ಆಸ್ಟ್ರೇಲಿಯನ್ ಸಿಟಿಸನ್, ಆತನ ವಯಸ್ಸು 24 ವರ್ಷ. ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದಷ್ಟು ಲೈಕ್ ಕಾನ್ಸ್ಪಿರಸಿ ಏನಿದೆ ಅಂದ್ರೆ, ಅವನು ಬಂದು ಈ ಆಸ್ಟ್ರೇಲಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿದು ರೆಡಾರ್ ಅಲ್ಲಿ ಇರ್ತಾನೆ. ಅಂದ್ರೆ ಅವನ ಬಗ್ಗೆ ಏನೋ ಒಂದಷ್ಟು ಮಾಹಿತಿಗಳು ಇವರಿಗೆ ಇಂಟೆಲಿಜೆನ್ಸ್ ಏಜೆನ್ಸಿ ಅವ್ರಿಗೆ ಸಿಕ್ಕಿರುತ್ತೋ ಏನೋ ಗೊತ್ತಿಲ್ಲ. ಅವನನ್ನ ಒಟ್ಟಿನಲ್ಲಿ ಇನ್ಸ್ಪೆಕ್ಷನ್ ಅಲ್ಲೇ ಇರ್ತಾರೆ, ಅಂದ್ರೆ ಲೈಕ್ ಅವನ ಫಾಲೋ ಮಾಡ್ಕೊಂಡಿರ್ತಾರೆ, ಅವ್ನು ಏನ್ ಮಾಡ್ತಾ ಇದ್ದಾನೆ ಏನು ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಇದನ್ನ ಯಾಕೆ ಕಂಡಿಡಿಲ್ಲ ಅನ್ನುವಂತ ಒಂದು ಬಿಗ್ ಕ್ವಶನ್ ಇವತ್ತು ಪಬ್ಲಿಕ್ ಪೊಲೀಸ್ನವ್ರನ್ನ ಕೇಳ್ತಾ ಇದ್ದಾರೆ. ಈಗ ಆಸ್ಟ್ರೇಲಿಯಾ ಇಸ್ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ ಅಂತ ಹೇಳ್ಬಿಟ್ಟು ಅವರು ಹೈಲೈಟ್ ಮಾಡ್ಕೋತಿದ್ದೆ ಆ ರೀತಿ. ಆಸ್ಟ್ರೇಲಿಯಾ ಇಸ್ ದ ಸೇಫೆಸ್ಟ್ ಕಂಟ್ರಿ, ಆಸ್ಟ್ರೇಲಿಯಾ ಇಸ್ ದ ಸೇಫೆಸ್ಟ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಸೊ ದಟ್ ಟೂರಿಸ್ಟ್ಗಳಲ್ಲಿ ಬರ್ತಾ ಇದ್ರು, ಸೊ ದಟ್ ಸ್ಟಡಿ ಮಾಡ್ಲಿಕ್ಕೆ ಜನಗಳಲ್ಲಿ ಬರ್ತಾ ಇದ್ರು, ವರ್ಕ್ ಮಾಡ್ಲಿಕ್ಕೆ ಜನಗಳಲ್ಲಿ ಬರ್ತಾ ಇದ್ರು. ಸೊ ಇಟ್ ವಾಸ್ ದ ಸೇಫೆಸ್ಟ್ ಕಂಟ್ರಿ ಆಗಿತ್ತು. ಅಲ್ಲಿ ಆಸ್ಟ್ರೇಲಿಯನ್ ಜೂಯಿಶ್ ಪೀಪಲ್ ಆಸ್ಟ್ರೇಲಿಯಾದಲ್ಲಿ 1,17,000 ಜನ ಏನೋ ಇದಾರೆ ಅಂತ ಒಂದು ಮಾಹಿತಿ ಇದೆ. ಬಟ್ ಇವ್ರಿಗೆ ಈಗ ಜೂಯಿಶ್ ಪೀಪಲ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು, ಇವ್ರ ಹಿಸ್ಟ್ರಿ ಏನು, ಇವ್ರು ಮತ್ತೆ ಏನಾದ್ರು ಬೇರೆ ಯಾರಾದ್ರೂ ಇನ್ವಾಲ್ವ್ ಆಗಿದಾರ ಅಂತ ಹೇಳ್ಬಿಟ್ಟು ಇವಾಗ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಇಂಟೆಲಿಜೆನ್ಸ್ ಏಜೆನ್ಸಿ ಎಲ್ಲ ಸೇರ್ಕೊಂಡು. ಈಗ ಅವ್ರ ಮನೆಗಳಿಗೆಲ್ಲ ಹೋಗಿ ಏನಾದ್ರು ಇನ್ ಪ್ರೂಫ್ ಸಿಗುತ್ತಾ, ಬೇರೆ ಏನಾದ್ರು ಲಿಂಕ್ ಇದೆಯಾ ಅಂತೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಅಲ್ಲಿ ಯಾರು ಒಬ್ಬ ವ್ಯಕ್ತಿ ಹೀರೋ ಆಫ್ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು ಈ ಮೂಮೆಂಟ್ ಅಲ್ಲಿ, ಆ ವ್ಯಕ್ತಿ ಹೋಗಿ ಅವ್ರನ್ನ ಸೇವ್ ಮಾಡ್ತಾನೋ ಆತನ ಹೆಸರು ಅಹ್ಮದ್ ಅಲ್ ಅಹ್ಮದ್. ಅವ್ರ ಬುಲೆಟ್ ಫೈರ್ ಮಾಡೋ ಯಾವುದೇ ಒಂದು ಪ್ರಾಕ್ಟೀಸ್ ಇರಲಿಲ್ಲ, ಅಂದ್ರೆ ಅವ್ರಿಗೆ ಒಂದು ಗೊತ್ತಿರಲಿಲ್ಲ ಯಾವ ರೀತಿ ಫೈರ್ ಮಾಡೋದು ಗನ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಮಿಸ್ ಫೈರ್ ಅಲ್ಲಿ ಮತ್ತೆ ಏನಾಗುತ್ತೆ, ಅವ್ರಿಗೆ ಅವ್ರ ಶೋಲ್ಡರ್ಗೆ 2 ಬುಲೆಟ್ಗಳು ಬಿದ್ದಿದೆ ಅಂತೆ. ಈಗ ಸೊ ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ, ಹಾಸ್ಪಿಟಲ್ ಆಪರೇಷನ್ ನಡೆದಿದೆ ಅಂತೆ. ಆ ಒಬ್ಬ ವ್ಯಕ್ತಿ ನಡೆದಂತ ಒಂದು ಆಕ್ಟ್ ಇಂದ, ಅಂದ್ರೆ ಆ ವ್ಯಕ್ತಿಯಿಂದ ಸುಮಾರು ಜನಗಳ ಪ್ರಾಣ ಉಳಿದಿದೆ. ಅದಕ್ಕೆ ಇವತ್ತು ಹೀರೋ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಫಂಡ್ ರೈಸಿಂಗ್ ಕೂಡ ಮಾಡಿದ್ದಾರೆ ಆ ವ್ಯಕ್ತಿಗೆ. ಒಬ್ಬ ಬಿಲಿಯನಿಯರ್, ಜೂಯಿಶ್ ಬಿಲಿಯನಿಯರ್, ಆ ವ್ಯಕ್ತಿಗೆ ಸುಮಾರು $1 lakh ಆಸ್ಟ್ರೇಲಿಯನ್ ಡಾಲರ್ ಹಾಕಿದ್ದಾರೆ. ಸೊ ಸುಮಾರು ಜನ ಫಂಡ್ ಎಲ್ಲ ರೈಸ್ ಮಾಡಿ ಸುಮಾರು 1,20,00,000 ಏನೋ ಆ ವ್ಯಕ್ತಿಯ ಆಲ್ಮೋಸ್ಟ್ ಆ ಒಂದು ಫಂಡ್ ರೈಸ್ ಒಂದು ಮೂವ್ಮೆಂಟ್ ಅಲ್ಲಿ ಟೋಟಲ್ ಅಮೌಂಟ್ ಕಲೆಕ್ಟ್ ಆಗಿದೆಯಂತೆ. ಇನ್ನು ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಆಂಥೋನಿ ಆಲ್ಬನೀಸ್, ಇದು ಒಂದು ಆಂಟಿ ಸೆಮಿಟಿಕ್ ಟೆರರಿಸಮ್, ಇದು ಜೂಯಿಶ್ ಪೀಪಲ್ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರೋದು, ಇದರಿಂದ ಏನೇನು ಹಿಸ್ಟ್ರಿ ಇದೆ ಅದನ್ನೆಲ್ಲ ನಾವು ಕಂಡುಹಿಡಿತೀವಿ ಅಂತ ಹೇಳ್ತಾರೆ. ಅಂಡ್ ಕೆಲವು ಪೀಪಲ್ಗಳು ಒಂದು ಕ್ವಶನ್ಸ್ನ ಕೇಳ್ತಾರೆ, ಅಂದ್ರೆ ಈಗ ಇಲ್ಲಿ ಶೂಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ಒಂದಷ್ಟು ಹಿಸ್ಟ್ರಿಗಳನ್ನ ಕೆಲವು ನ್ಯೂಸ್ಗಳು ಎಲ್ಲ ಪೊಲೀಸ್ನವ್ರನ್ನ ಕೇಳಿದಾಗ ಪೊಲೀಸ್ನವರು ಆನ್ಸರ್ ಮಾಡೋದಿಲ್ಲ. ಸೊ ಈಗ ಅವರ ಹಿಸ್ಟ್ರಿ, ಅವರ ಒಂದು ಲೈಕ್ ರಿಯಲ್ ಆರಿಜಿನ್ ಎಲ್ಲಿಂದ ಬಂದಿದ್ದಾರೆ, ಅವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು, ಬೇರೆ ಏನಾದರೂ ಆರ್ಗನೈಸೇಷನ್ ಇವರಿಂದ ಇದೆಯಾ, ಬೇರೆ ಯಾರಾದರೂ ಕನೆಕ್ಷನ್ ಇವರಿಂದ ಇದೆಯಾ, ಇನ್ನು ಬೇರೆ ಕಡೆ ಎಲ್ಲಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ಕ್ರಿಸ್ಮಸ್ ಬರ್ತಿದೆ ಅಂಡ್ ಆಲ್ಸೋ ಅವ್ರದ್ದು ಏನೇನು ಸೆಲೆಬ್ರೇಷನ್ ಎಲ್ಲ ನಡೀತಾ ಇರುತ್ತೆ, ಆ ಸೆಲೆಬ್ರೇಷನ್ ಅಲ್ಲಿ ಮತ್ತೆ ಏನಾದರೂ ಬೇರೆ ರೀತಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಎಚ್ಚೆತ್ಕೊಂಡಿದ್ದಾರೆ. 378 ಪೊಲೀಸ್ಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ, ಒಂದಷ್ಟು ಚೆಕಿಂಗ್ಸ್ಗಳು ನಡೀತಾ ಇದೆ. ಅದಲ್ಲದೆ ಇವಾಗ ಆಸ್ಟ್ರೇಲಿಯಾದಲ್ಲಿ ಅಟ್ಯಾಕ್ ಆಗಿದ್ದ ನಂತರ ಈಗ ಯುರೋಪ್ ಕಂಟ್ರೀಸ್ಗಳೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಕ್ರಿಸ್ಮಸ್ ಟೈಮ್ ಅಲ್ವಾ, ಸೊ ಅಲ್ಲೆಲ್ಲ ಸೆಲೆಬ್ರೇಷನ್ ನಡೆಯುತ್ತೆ, ಜನಗಳೆಲ್ಲ ಗ್ಯಾದರಿಂಗ್ ಆಗ್ತಾರೆ. ಆ ಗ್ಯಾದರಿಂಗ್ ಆದ ಪಬ್ಲಿಕ್ ಗ್ಯಾದರಿಂಗ್ ಎಲ್ಲಾಗುತ್ತೋ ಅಂತ ಜಾಗದಲ್ಲಿ ಇಂಥ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆದ್ರೆ ಮೋಸ್ಟ್ ಆಫ್ ದ ಪೀಪಲ್ ಸಾಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ಕಾರಣಕ್ಕೆ ಇವಾಗ ಎಲ್ಲ ಅಮೆರಿಕಾದಲ್ಲಿ ಮತ್ತೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ
ಮೋಸ್ಟ್ ಆಫ್ ದ ಯುರೋಪ್ ಕಂಟ್ರೀಸ್ ಅಲ್ಲೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಅಂಡ್ ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ ಮಾಡಿದ್ದಾರೆ, ಇದೊಂದು ಆಂಟಿ ಸೆಮಿಟಿಕ್. ಅಂಡ್ ಆಲ್ಸೋ ಅಲ್ಲಿ ಹೀರೋ ಆಗಿ ಮೆರೆದಂತ ಅಹ್ಮದ್ ಇದಾರಲ್ಲ, ಅವರ ಬಗ್ಗೆನೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಓವರ್ ಆಲ್ ಇನ್ಸಿಡೆಂಟ್ ನ ನೋಡಿದ್ರೆ ಪ್ಲಾನಿಂಗ್ ಇಲ್ದೇನೆ ಇವರು ಎಕ್ಸಿಕ್ಯೂಷನ್ ಖಂಡಿತ ಮಾಡಿರೋಕೆ ಸಾಧ್ಯನೇ ಇಲ್ಲ. ಅಂಡ್ ಆಲ್ಸೋ ಪ್ಲಾನಿಂಗ್ ಮಾಡಿದ್ದಾರೆ ಅಂದ್ರೆ, ಈಗ ಗನ್ ಫೈರ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೊಂದಷ್ಟು ಟ್ರೈನಿಂಗ್ ಇರಲೇಬೇಕಲ್ಲ. ಕೆಲವು ನ್ಯೂಸ್ಗಳು ಹೇಳಿರುವಂಥ ಮಾಹಿತಿ ಪ್ರಕಾರ ಗನ್ ಫೈರ್ ಮಾಡಿರುವಂಥವರ ಹೆಸರು ಬಂದು ಸಾಜಿದ್ ಅಕ್ರಮ್ 50 ವರ್ಷ, ಆ ವ್ಯಕ್ತಿ ಅಪ್ಪ. ಅಂಡ್ ಆಲ್ಸೋ ನವೀದ್ ಅಕ್ರಮ್ 24 ವರ್ಷ ಮಗ. ಈ ಸಾಜಿದ್ ಅಕ್ರಮ್ ಅನ್ನುವಂಥ ವ್ಯಕ್ತಿ 1998 ಅಲ್ಲಿ ಯಾವಾಗ ಈ ಎಜುಕೇಶನ್ ಪರ್ಪಸ್ ಇಲ್ಲಿ ಬಂದ ಮೇಲೆ ಮಗ ಹುಟ್ಟಿರ್ತಾನೆ, ಮಗ ಈಗ ಆಸ್ಟ್ರೇಲಿಯನ್ ಸಿಟಿಸನ್ ಆಗಿರ್ತಾನೆ. 2015 ಅಲ್ಲಿ ಈ ವ್ಯಕ್ತಿ ಗನ್ ಲೈಸೆನ್ಸ್ ತಗೊಂಡಿರ್ತಾನಂತೆ. ಇವನ ಹತ್ರ 4 ಲೈಸೆನ್ಸ್ಡ್ ಗನ್ಗಳು ಇರ್ತಾರಂತೆ. ಸೊ ಆ ಸ್ಪಾಟ್ ಅಲ್ಲಿ ಟೋಟಲ್ 4 ಗನ್ ಕಲೆಕ್ಟ್ ಮಾಡ್ಕೊಂತಾರೆ ಯಾರು ಪೊಲೀಸ್ನವರು. ಟೋಟಲ್ ಇವನ ಮನೆಯಲ್ಲೆಲ್ಲ ಚೆಕ್ ಮಾಡಿದ ನಂತರ 6 ಗನ್ಗಳು ಸಿಗ್ತಾವಂತೆ. ಈಗ ಆ ಹೈಲಿ ಎಕ್ಸ್ಪ್ಲೋಸಿವ್ ನ ಕಾರಲ್ಲಿ ಇವರು ಸೆಟ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆಯಲ್ಲ, ಅದು ಎಲ್ಲಿಂದ ಬಂತು, ಅದು ಹೇಗ್ ಬಂತು, ಇವ್ರಿಗೆ ಹೆಂಗೆ ಟ್ರೈನಿಂಗ್ ಇತ್ತು? ಯೂಶಲಿ ಕಾಮನ್ ಪೀಪಲ್ ಗಳಿಗೆ ಇದೆಲ್ಲ ಗೊತ್ತಿರೋದಿಲ್ಲ, ಎಕ್ಸ್ಪ್ಲೋಸಿವ್ ಗಳನ್ನ ಹೆಂಗೆ ತಯಾರು ಮಾಡೋದು, ಹೆಂಗೆ ಅಲ್ಲಿ ಸೆಟ್ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟು. ಆದ್ರೆ ಇವ್ರುಗಳಿಗೆ ಹೆಂಗೆ ಗೊತ್ತಾಯ್ತು, ಇವ್ರುಗಳು ಹೇಗ್ ಮಾಡಿದ್ರು ಅನ್ನುವಂಥದ್ದು. ಅಂಡ್ ಆಲ್ಸೋ ನೀವು ಅಬ್ಸರ್ವ್ ಮಾಡಿ, ಒಬ್ಬ ಆಸ್ಟ್ರೇಲಿಯನ್ ಸಿಟಿಸನ್ ಅಂದ್ರೆ ಅಷ್ಟು ವರ್ಷಗಳಿಂದ ಆ ವ್ಯಕ್ತಿ ಅಲ್ಲೇ ಇದ್ದಾರೆ, ಅಲ್ಲಿ ಇದ್ಕೊಂಡೆ ಆಸ್ಟ್ರೇಲಿಯನ್ ಪೀಪಲ್ ಮೇಲೆ ಅವರು ಫೈರ್ ಮಾಡಿದ್ದಾರೆ ಅಂದ್ರೆ ಏನಿರ್ಬೋದು, ಇದರಿಂದ ಈ ಒಂದು ಇಂಟೆನ್ಷನ್ ಏನಿರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಪೊಲೀಸ್ನವರು ಕಂಡುಹಿಡಿಯೋದು ಬಾಕಿ ಇದೆ. ಇವತ್ತು ಇಡೀ ಆಸ್ಟ್ರೇಲಿಯಾನೇ ಸತ್ತವರ ಒಂದು ಜಾಗದಲ್ಲಿ ನೋವನ್ನ ವ್ಯಕ್ತಪಡಿಸ್ತಿದೆ. ಸತ್ತವರಲ್ಲಿ ಮಿನಿಮಮ್ ಏಜ್ ಇದ್ದಂತ ಒಂದು ಹುಡುಗಿ ಅಂದ್ರೆ 12 ವರ್ಷ ಅಂತೆ, ಇನ್ನೊಂದು ಮ್ಯಾಕ್ಸಿಮಮ್ ಏಜ್ ಅಂದ್ರೆ ಒಂದು 75 ಇಯರ್ಸ್ ಆ ಥರ ಆಯ್ತಂತೆ. ಓವರ್ ಆಲ್ ಆ ಜಾಗಕ್ಕೆ ಬಾಂಡೈ ಬೀಚ್ಗೆ ಫ್ಯಾಮಿಲಿ ಬಂದು ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಬಂದಂಥ, ಒಂದು ಸೆಲೆಬ್ರೇಷನ್ ಆಗಬೇಕಾಗಿದ್ದಂಥ ಒಂದು ಜಾಗ ಒಂದು ಅಟ್ಯಾಕಿಂಗ್ ಸ್ಪಾಟ್ ಆಗುತ್ತೆ. ಅದಾದಮೇಲೆ ಟೆರರಿಸ್ಟ್ಗಳು ಈ ರೀತಿ ಅಟ್ಯಾಕ್ ಮಾಡಿರೋದು ಇಡೀ ಪ್ರಪಂಚನೇ ಕಂಡಮ್ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಇದರ ಹಿಸ್ಟ್ರಿ, ಇದು ಯಾರು ಏನು ಅಂತ ತಿಳ್ಕೊಂಡ್ರೆ ಪ್ರಾಬಬ್ಲಿ ಅದ್ರ ಮೇಲೆ ತುಂಬ ಎಫೆಕ್ಟ್ ಬೀಳಬಹುದು. ಯಾಕಂದರೆ ಆಸ್ಟ್ರೇಲಿಯನ್ ಗೌರ್ಮೆಂಟು ತುಂಬ ಸ್ಟ್ರಿಕ್ಟಾಗಿ ಆ ಒಂದು ಕಾನೂನುಗಳನ್ನ ತರುತ್ತೆ. ಆ್ಯಂಡ್ ಆಲ್ಸೋ ಈಗ ಆಲ್ರೆಡಿ ಯಾರ್ಯಾರಿಗೆ ಗನ್ ಲೈಸೆನ್ಸ್ನ ಕೊಟ್ಟಿದೆ ಅವ್ರಗಳ ಕೌಂಟು, ಅವ್ರಗಳ ವೆರಿಫಿಕೇಷನ್ ಎಲ್ಲ ನಡೀತಾ ಇದೆ. ಮುಂದೆ ಈ ರೀತಿ ಯಾವುದು ಆಗಬಾರ್ದು ಅನ್ನೋ ಕಾರಣಕ್ಕೆ ಲಿಮಿಟ್ ಮಾಡ್ತಾ ಇದ್ದಾರೆ ಗನ್ ಲೈಸೆನ್ಸ್ಗಳನ್ನ ಕೊಡೋದನ್ನ. ಸೊ ಇದಾಗಿತ್ತು ಆಸ್ಟ್ರೇಲಿಯಾದ ಸಿಡ್ನಿಯ ಬಾಂಡೈ ಬೀಚ್ನಲ್ಲಿ ನಡೆದಂಥ ಒಂದು ಘಟನೆ. ಈ ವಿಡಿಯೋಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.